ಬೇರೆದಕ್ಕೆ ನಾಲಿಗೆ ಬರ್ಕೂಡ್ದು. ಯಾಕ್ರಿ ಈ ತರ ಎಲ್ಲ ನಡ್ಕೊಳ್ತಿದ್ದೀರಾ? ನಿಮ್ಗೆ ಏನಾಗಿದೆ? ಹೆಣ್ಣಿನ ನಾಲ್ಗೆ ಮನೆಗೆ ಮೈಲಿಗೆ, ನೆನಪಿರ್ಲಿ. ಯಾರೇ ನಿನ್ನ ಮಾವ? ನಾನೇ ನಿಮ್ಮ ಮನೆಯಿಂದ ಹೆಣ್ಣು ತರಬೇಕು ಅಂತ ನಾನು ಬಯಸಿದ್ನ? ಯಾವತ್ತಿಗೂ ಇಲ್ಲ. ಪಯ್ಯ, ಯಾಕಪ್ಪಯ್ಯ ರತ್ನ ನಿನ್ನ ಅವ್ರ ಮನೆ ದೇವರು ಅನ್ಕೊಂಡವಳೆ? ನಾನು ಪಂಚಾಯತಿನಲ್ಲಿ ಕೂತ್ರೆ ಅಳೋ ಮಗು ಕೂಡ ತಪ್ಪಿಸಿಕೊಂಡು ಸುಮ್ಮನಾಗ್ಬಿಡುತ್ತೆ. ಅಂಥದ್ರಲ್ಲಿ ಅವತ್ತು ಪಂಚಾಯತಿನಲ್ಲಿ ನನ್ನ ವಿರುದ್ಧ ಕೈ ಎತ್ತಿದೆಯಲ್ಲ, ಅವತ್ತೇ ನೀನು ನನ್ನ ಮಗ ಅನ್ನೋದನ್ನ ಮರೆತುಬಿಟ್ಟೆ. ನೀನೇ ನನ್ನ ಮಗ ಅಲ್ಲ ಅಂದಮೇಲೆ ಇವಳು ನನ್ನ ಸೊಸೆನೇನು? ಕತ್ತೆ ಮೇಲೆ ಅತ್ತೆ ಕೂತ್ರೆ ಕೊಡೆ ಹಿಡಿಯೋದಕ್ಕೆ ಮಾವನೇ ಬರಬೇಕು. ಆದರೆ ಈ ಕತ್ತೆಗೆ ಬಾಡಿಗೆ ಕತ್ತೆಗಿಂತ ಹೆಚ್ಚು ಕಡಿಯಾಗಿ ಕಾಣ್ತೀನಿ. ಯಾಕ್ರೆ ಹೀಗೆ ಮಾಡ್ತಿದ್ದೀರಾ? ಇಷ್ಟು ದಿನ ನೀವು ಮಾಡಿದ್ದನ್ನ ನಾನು, ಸುಶೀಲ, ಕೊನೆಗೆ ಪಾರನ್ನು ಸಹಿಸ್ಕೊಂಡ್ವಿ. ಈಗ ನೀವು ಕೊಡೋ ನೋವನ್ನ ಮನೆಗೆ ಬಂದಿರೋ ಸೊಸೆನೂ ಸಹಿಸ್ಕೊಳ್ಳೋ ಹಾಗೆ ಮಾಡಬೇಡ್ರಿ. ನಿಮ್ಮ ತಮ್ಮಯ್ಯ ಅಂತೀನಿ. ಊರಿನವ್ರಿಗೆಲ್ಲ ಕಾಣಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಸಿ ಊರು ತುಂಬ ಮೆರವಣಿಗೆನೂ ಮಾಡಿಸ್ದೆ. ಆದರೆ ಇನ್ನು ಮುಂದೆ ಮೆರವಣಿಗೆ ಆಗೋದು ಅಂದರೆ ಇವಳ ಹೆಣ. ಇನ್ನೊಂದು ವಿಚಾರ, ಇಲ್ಲಿ ಈಗ ನಡೆದದ್ದನ್ನ ಯಾರಾದರೂ ಬಾಯಿ ಬಿಟ್ರೆ ಈ ಮನೆಯಿಂದ ಶವಯಾತ್ರೆ ಆಗುತ್ತೆ. ಎಚ್ಚರಿಕೆ. ಎಳೆ ಮೇಲೆ ಎದ್ದೇಳು. ಹೊಗಳಿ ಅಟ್ಟಕ್ಕೇರಿಸಿದವನಿಗೆ ತೆಗಳಿ ಆಟದಿಂದ ತಳ್ಳೋದು ಗೊತ್ತಿರುತ್ತೆ. ನಮ್ಮ ವಂಶದಲ್ಲಿ ಈ ಮನೆಯಲ್ಲಿ ಯಾವತ್ತೂ ಹೆಣ್ಮಕ್ಳಿಗೆ ಅಧಿಕಾರ ಕೊಟ್ಟಿದ್ದಿಲ್ಲ. ಹಾಗೆ ಅಧಿಕಾರ ಕೊಡೋದಕ್ಕೆ ನಾನು ಬಿಡೋದು ಇಲ್ಲ. ಎಲ್ಲಿ ಬಾಯ್ಲಿ ನೋಡೋ ಮನೆ ಬೀಗದ ಕೈ. ನನ್ನ ಸೊಸೆ ಯಾವ ತಪ್ಪನ್ನು ಮಾಡಲ್ಲ ಅನ್ನೋ ನಂಬಿಕೆ ನನಗೆ. ಇವತ್ತು ಎಲ್ಲರ ಸಮ್ಮುಖದಲ್ಲಿ ಈ ಮನೆ ಜವಾಬ್ದಾರಿನ ನಿನಗೆ ಕೊಡ್ತಾ ಇದ್ದ. ಕೊಡೆ. ಅಪ್ಪಯ್ಯ, ನೀನು ದೊಡ್ಡ ತಪ್ಪು ಮಾಡ್ತಿದ್ಯಾ? ಪರಶು, ನೀನು ಇನ್ನೊಂದು ಮಾತಾಡದೆ ಇವಳು ಹೆಣ ಬೀಳುತ್ತೆ. ನಿಮ್ಮ ಜಾಗ ಎಲ್ಲಿ ಅಂತ ತೋರಿಸಿದ್ದೀನಲ್ವಾ, ಕರ್ಕೊಂಡು ಹೋಗ್ತಾ ಇರೋ. ಹೆದರಿಕೋಬೇಡ ರತ್ನ, ನಿಂಗೆ ನಾನಿವನೇ, ಏನೂ ಆಗಿಲ್ಲ. ರತ್ನ, ದಮ್ಮಯ್ಯ ಅಂತ ತಿನ್ಕಣವ, ಅಳಬೇಡ. ಅಪ್ಪಯ್ಯ ಹಿಂಗೆಲ್ಲ ಮಾಡ್ತೇನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಯಾಕೆ ಹಿಂಗಾಗೋಯ್ತು ದೇವ್ರೆ? ನಾನು ಹೆಂಡ್ರನ್ನ ರಾಣಿ ನೋಡ್ದಂಗೆ ನೋಡ್ಕೋಬೇಕು ಅನ್ಕೊಂಡಿದ್ದೆ, ಆದರೆ ದಾಸಿಗಿಂತ ಕಡೆ ಮಾಡಾಕ್ಬಿಟ್ಟ. ರತ್ನ, ನಮಗೆ ಕ್ಷಮಿಸ್ಬಿಡಮ್ಮ. ಬಾಯಿ ತುಂಬ ಮಹಾಲಕ್ಷ್ಮಿ ಅಂತ ಕರೆದು
ಅನ್ನ ಹಾಕೋ ಟೈಮಲ್ಲಿ ತಟ್ಟೆ ಕಿತ್ಕೊಂಡು ಕೆಳಗಡೆ ಬಿಸಾಕ್ಬಿಟ್ರು. ಇಂಥ ನೋವು ಪಾಪಿಗಳಿಗೂ ಬರಬಾರ್ದು. ನಿಮ್ಮ ಮಾವನ ಬುದ್ಧಿ ನಮಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಸೊಸೆ ಮೇಲೆ ತುಂಬ ಪ್ರೀತಿ ಇರೋ ಹಾಗೆ ನಾಟಕ ಆಡಿ ನಮ್ಮನ್ನು ಏಮಾರಿಸ್ಬಿಟ್ರು. ಅಮ್ಮ, ಚಿಕ್ಕಮ್ಮ, ಅಪ್ಪಯ್ಯ ಹಿಂಗೆ ಹಸಿ ವೇಸ್ತಲ್ಲಿರೋ ಗೋಮುಖ ವ್ಯಾಘ್ರ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ಲ ಬಣ್ಣನು ಇವತ್ತು ಗೊತ್ತಾಯ್ತೈತೆ. ನಾನು ಏನೇ ಮಾಡಿರ್ಲಿ, ನನಗ್ ಬೈಲಿ, ನನ್ಗೆ ಹೊಡಿಲಿ, ಅದನ್ನ ಬಿಟ್ಬಿಟ್ಟು ಏನೂ ಮಾಡದೇ ಇರೋ ನನ್ನ ಹೆಂಡ್ರಿಗೆ ಎಲ್ಲ ಕೋಪಣ ತಂದು ಅವನ ಮೇಲೆ ತೋರಿಸಿದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಆ ಜಾಗದಲ್ಲಿ ಅಪ್ಪಯ್ಯನ್ ಬಿಟ್ಟು ಬೇರೆ ಯಾವನಾರ ಇದ್ದಿದ್ರೆ ರಕ್ತ ರಕ್ತ ಕುಡ್ಬಿಡ್ತಿದ್ದೆ. ಎತ್ತು ತಂದೆ ಅಂತ ಸುಮ್ಮನಿವ್ನಿ, ಆದ್ರೆ ಇನ್ನು ಸುಮ್ಮನಿರಕ್ಕಿಲ್ಲ. ನನ್ನ ಹೆಂಡ್ರಿಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾವಿರಕ್ಕಿಲ್ಲ. ರತ್ನ, ನಡಿ ಹೋಗುಮ್ಮ, ಹುಲ್ಲಿನ ಅಲ್ಲಿನೋ ಮಾಡಿ ನಿನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೋತೀನಿ. ಆದ್ರೆ ಇಂಥವ್ರ ಮನೆ ಸವಾಸ ನಿನಗೆ ಬೇಡ. ನಡಿ ನಡಿ ಹೋಗು. ಪಶು ಬೇಡ ಕಣೋ, ನಮ್ಗಿರೋನು ನೀನೊಬ್ಬನೇ ಮಗ. ಮನೆ ಬಿಟ್ಟು ಹೋಗ್ಬೇಡ ಕಣೋ. ಅವ್ರ ಕೈ ಕಾಲಿಡ್ಕೊಂಡಾದ್ರೂ ಸರಿ, ರತ್ನನ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ನೀನ್ ದಯವಿಟ್ಟು ಮನೆ ಇಲ್ಲ ಅಮ್ಮ, ನನಗೆ ನನ್ನ ಹೆಂಡ್ರೆ ಮುಖ್ಯ. ಪಾಪ ನನ್ನ ನಂಬಿ ಬಂದವಳೆ, ಎಂತೆಂತ ಕನ್ಸು ಕಟ್ಕೊಂಡಿದ್ಲು, ಎಲ್ಲಾನು ನುಚ್ಚು ನೂರು ಮಾಡ್ಬಿಟ್ನಲ್ಲ ನಮ್ಮ ಅಪ್ಪಯ್ಯ. ರತ್ನಿ, ನಿಂಗೆ ನಾನು ಇವನಿ, ನನ್ನ ನಂಬು ಬಾ. ರತ್ನ, ಬೇಡ ರೀ ಪ್ಲೀಸ್. ನಾವೇನಾದ್ರೂ ಇವಾಗ ಮನೆಯಿಂದ ಹೊರಗೋದ್ರೆ ಮದುವೆ ಆಗಿ ಒಂದೇ ದಿನಕ್ಕೆ ಮನೆ ಹೊಡೆದ್ಲು ಅನ್ನೋ ಅಪವಾದ ನನ್ನ ಮೇಲೆ ಬರುತ್ತೆ. ನಾನು ಒಬ್ಳ ಮೇಲೆ ಬಂದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ತಂಗಿಗೆ ಎಂತ ಬುದ್ಧಿ ಕಳ್ಸಿದಾರಂತ. ನಮ್ಮ ಅಣ್ಣನ ಮೇಲೆ ಏನಾದ್ರೂ ಅಪವಾದ ಬಂದ್ರೆ ನಾನು ಬದುಕಿರಲ್ಲ. ಅದು ಅಲ್ಲದೆ ಮಾವ ಇಂಥ ಕ್ರೂರಿ ಅಂತ ಅಣ್ಣಂಗೇನಾದ್ರೂ ಗೊತ್ತಾದ್ರೆ ಅವನು ನಿಜವಾಗ್ಲೂ ಬದುಕಿರಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದಿರೋ ವಿಷಯ ಅಣ್ಣಂಗೆ ಗೊತ್ತಾಗ್ಬಾರ್ದು. ನನ್ನ ಗಂಡ ಒಬ್ಬ ಇದ್ರೆ ನಾನು ನರ್ಕದಲ್ಲಿ ಬೇಕಾದ್ರೂ ಜೀವನ ಮಾಡ್ತೀನಿ. ಪ್ಲೀಸ್ ರೀ, ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡಿ. ನೀನು ಅಂದ್ಕೋಬೇಡ. ನಮ್ಮ ಹೆಣ್ಣೈಕ್ಳು ಒಳ್ಳೆ ಬುದ್ಧಿ ಇಟ್ಕೊಂಡವೆ. ನಾನು ಹಿಂಗೆ ಹೊಂಟೋಗ್ತೀನಿ ಅಂದರೆ ನೀನೇ ಬಂದು ನನ್ನ ತಡಿತೀಯ ಅಂತ ಗೊತ್ತಿತ್ತು ಕಣೆ ರತ್ನಿ. ಸಾಕಿಷ್ಟು ಗುಂಡಿಲ್ ಬಿದ್ದೋದ್ಲು ನನ್ನ ರತ್ನ. ನಮ್ಮ ಮನೆ ದೀಪ